ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ವಿಚಾರ. ನಾನು ನಿಮ್ಮ ಚೇತನ್. ವೀಕ್ಷಕರೇ, ನಮ್ಮ ಬೆಂಗಳೂರನ್ನ ಗಾರ್ಡನ್ ಸಿಟಿ ಅಂತ ಕರಿತೀವಿ, ITBT ಸಿಟಿ ಅಂತ ಕರಿತೀವಿ, ಅಥವಾ ಗ್ರೇಟರ್ ಬೆಂಗಳೂರು ಅಂತ ಕರಿತೀವಿ. ಬೆಂಗಳೂರು ಯಾವ ಸಿಟಿ ಆಗ್ತಿದೆ ಅಂತ ನಿಮಗೆ ಗೊತ್ತಾ? ಬನ್ನಿ ನಿಮಗೆ ಹೇಳ್ತೀನಿ ಸುದ್ದಿನ. ವೀಕ್ಷಕರೇ, ನೀವು ನಂಬ್ತಿರೋ ಬಿಡ್ತಿರೋ, ಬೆಂಗಳೂರಿನ ಹೃದಯ ಭಾಗ ಆದ ಕೇಂದ್ರ ಬಿಂದು ಆದಂತಹ ಮೆಜೆಸ್ಟಿಕ್ನ ಬಳಿ ಇರುವಂತಹ ಏನು ಟೌನ್ ಹಾಲ್, ಅದರ ಮುಂಭಾಗದಲ್ಲಿರುವಂಥ ಪಾರ್ಕ್ನ ಬಳಿ ಮುಂದೆ ರೀಸೆಸ್ ಮಾಡ್ತಾರೆ, ಅಂದರೆ ಮೂತ್ರ ವಿಸರ್ಜನೆ ಮಾಡ್ತಾರೆ. ಅಂದರೆ ನೀವು ನಂಬ್ತೀರಾ? ನಂಬಲೇಬೇಕು. ಯಾಕಂದರೆ ಅದನ್ನ ಆ ಸಿಟಿನ ಎಲೆಕ್ಟ್ರಾನಿಕ್ ಹಬ್ ಅಂತ ಕರಿತೀವಿ. ಬೆಂಗಳೂರಿಲ್ಲಂತ ಏನಲ್ಲಿ ಟೌನ್ ಹಾಲ್ ಇದೆಯಲ್ಲ, ಆ ರಸ್ತೆನ ಎಲೆಕ್ಟ್ರಿಕ್ ಹಬ್ ಅಂತ ಕರಿತೀವಿ. ಯಾಕಂದರೆ ಅಲ್ಲಿ ಇರುವಂಥ ಏನು ಮನೆಗಳಿದೆಯಲ್ಲ ಅಥವಾ ಬಿಲ್ಡಿಂಗ್ಗಳಿದ ಕೋಟಿ ಗಟ್ಲೆ ಬಾಡಿಗೆ ಬರುವಂಥ ಜಾಗ ಅದು. ಅಂತ ಜಾಗದಲ್ಲಿರುವಂಥ ಪಾರ್ಕ್ನಲ್ಲಿ ರೀಸಸ್ ಮಾಡ್ತಾರೆ, ಮೂತ್ರ ವಿಸರ್ಜನೆ ಮಾಡ್ತಾರೆ. ಅಂದರೆ ಇದು ಯಾವ ರೀತಿಯ ಅಭಿವೃದ್ಧಿ? ಒಂದು ಕಡೆ ಈ ರೀತಿಯ ಪಾರ್ಕ್ ಮುಂದೆ, ರಸ್ತೆ ಮುಂದೆ, ಅಷ್ಟು ಚೆನ್ನಾಗಿರುವಂಥ ಪಾರ್ಕ್ ಮುಂದೆ ರಿಸರ್ಚ್ ಮಾಡ್ತಾರೆ, ಮೂತ್ರ ವಿಸರ್ಜನೆ ಮಾಡ್ತಾರೆ. ಅಂದರೆ ಅಲ್ಲಿ ಮೂತ್ರ ವಿಸರ್ಜನೆ ಮಾಡಿದ ಪಕ್ಕದಲ್ಲೇ ಶೌಚಾಲಯ ಇಲ್ವಾ ಅಂತ ನೀವು ಕೇಳ್ಬೋದು. ಖಂಡಿತ 2 ಶೌಚಾಲಯ ಇದೆ, ಒಂದಲ್ಲ 2 ಶೌಚಾಲಯ ಇದೆ. ಅಲ್ಲಿ ಹೋಗೋದು ಬಿಟ್ಟು ಪಾರ್ಕ್ನ ಮುಂದೆ ರಿಸರ್ಚ್ ಮಾಡ್ತಾರೆ. ಅಂದರೆ ರಸ್ತೆಲಿ ಹೋಗುವಂತಾರೆ ಏನಂತಾರೆ ಗೊತ್ತಾ? ಇದು ಬೆಂಗಳೂರಾ? ಇದು ಗಾರ್ಡನ್ ಸಿಟಿನಾ? ಇದು ಸಿಲಿಕಾನ್ ಸಿಟಿನಾ? ಸರ್ಕಾರ ಅಭಿವೃದ್ಧಿ ಮಾಡ್ತಿರೋದು ಇದೇನಾ ಅಂತ ಪ್ರಶ್ನೆಗಳಾಕಿ ಚೀಮಾರಿ ಆಗ್ತಾ ಇದ್ದಾರೆ. ವೀಕ್ಷಕರೇ, ಈ ನಮ್ಮ ಬೆಂಗಳೂರು ಅಥವಾ ಸರ್ಕಾರ ಏನು ಅಂದರೆ ಬೆಂಗಳೂರನ್ನ ಯಾವ ರೀತಿ ವಿಸ್ತಾರ್ತಿದ್ದಾರೆ, ಈ ಸೈಡು ದೇವನಹಳ್ಳಿ ಸೈಡು, ಈ ಸೈಡು ರಾಮನಗರ ಸೈಡು, ಗ್ರೇಟರ್ ಬೆಂಗಳೂರಾಗಿ ಇದನ್ನೆಲ್ಲ ವಿಸ್ತರಿಸ್ಕೊಂಡೋದ್ರೆ ಬರೀ ಮನೆಗಳನ್ನ ಎತ್ತರಿಸ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ವಿತರಿಸ್ಕೊಂಡು ಅಭಿವೃದ್ಧಿ ಏನು ಮಾಡ್ತಾ ಇದ್ದಾರೆ ಅಂಥದ್ರಲ್ಲಿ? ಅಲ್ಲಿ ಮಾರ್ಷಲ್ಗಳಿಲ್ಲ, ಅಲ್ಲಿ ರೀಸರ್ಚ್ ಮಾಡ್ತಾವ್ರೆ ಅಂದರೆ ಅದ್ರ ಬಗ್ಗೆ ಫೈನ್ ಹಾಕೋರಿಲ್ಲ, ಗಮನ ಇಡ್ತಿಲ್ಲ. ಏನೋ ಒಂದು ಮಾಡ್ಬಿಟ್ರು ಪಾರ್ಕು, ಜನರು ಅದ್ರ ಪಾಡ್ಗಲ್ಲು ರೀಸರ್ಚ್ ಮಾಡಿದ್ರು, ಕೇಳೋರಿಲ್ಲ ಹೇಳೋರಿಲ್ಲ. ಅದೊಂದು ಸಮಸ್ಯೆ ಆದರೆ ನೆಕ್ಸ್ಟು ಕಸದ ಸಮಸ್ಯೆ. ಇಡೀ ನಮ್ಮ ಬೆಂಗಳೂರನ್ನ ಯಾವುದ್ರ ಬಗ್ಗೆ ಹೇಳ್ತಾ ಅಂದರೆ ಕಸ, ಸ್ವಚ್ಛತೆ ಇಲ್ಲದ ಬೆಂಗಳೂರು ಅನ್ನೋ ಸ್ಥಿತಿಗೆ ಬಂದಿದೆ. ರಸ್ತೆಯಲ್ಲಿ ನೋಡ್ಬೋದು ಅಲ್ಲೆಲ್ಲೇ ಕಸದ ಎಸ್ತೋಗಿರೋವಂಥದ್ದು. ಜನರಿಗೆ ಸಿವಿಕ್ ಸೆನ್ಸೇ ಮಾಡ್ತೋಗಿದ್ದಾರೆ. ಫಸ್ಟು ಸರ್ಕಾರ ಅದನ್ನ ಸಿವಿಕ್ ಸೆನ್ಸ್ನ ಕಳಿಸ್ಕೊಡಿ. ನೀವು ಅದನ್ನೇ ಮಾಡದೇ ಇರೋದು, ನೀವು ಇನ್ನೇನು ಅಭಿವೃದ್ಧಿ ಮಾಡಿದ್ರೆ ಚಂದ? ಜನರಿಗೆ ಅದು ಬೇಕು, ಸಿವಿಕ್ ಸೆನ್ಸ್ ಬೇಕು. ನಮ್ಮ ಬೆಂಗಳೂರನ್ನ ಹೆಂಗೆ ಇಟ್ಕೋಬೇಕು? ಯಾಕಂದ್ರೆ ನಾವು ಬೆಂಗಳೂರು ಇಡೀ ದೇಶಕ್ಕೆ ಮಾದರಿ ಆಗಿರುವಂಥದ್ದು, ಪ್ರಪಂಚಕ್ಕೆ ಮಾದರಿ ಆಗಿರುವಂಥದ್ದು, ಸ್ವತಃ ಜಾಗತಿಕ ನಗರ ಅಂತ ಕೇಳ್ಪಟ್ಟಿದೆ ನಮ್ಮ ಬೆಂಗಳೂರನ್ನ. ಅಂಥದ್ರಲ್ಲಿ ನೀವು ಈ ರೀತಿಯ ಜನರು ಸಿವಿಕ್ ಸೆನ್ಸ್ ಇಲ್ಲದೆ ಹಾಳಾಗೋಗ್ತಾ ಇದ್ರ ಬಗ್ಗೆ ಗಮನ ಕೊಡಬೇಕು ಸರ್ಕಾರ. ಅದಕ್ಕೆ ಫೈನ್ ಹಾಕುವಂಥ ಪ್ರಯತ್ನ ಪಡಬೇಕು ಅನ್ನೋದೇ ನಮ್ಮ ಸುದ್ದಿ ವಿಚಾರದ ಪ್ರಮುಖ ಸುದ್ದಿ. ಮತ್ತೆ ಜನರು ಇದು ಹೇಳ್ತಿರೋದು. ಜನರು ಯಾರು ಅಂದರೆ ಬೆಂಗಳೂರಿನ ಅಥವಾ ಕರ್ನಾಟಕದ ಮೂಲವಾಸಿಗಳು ಕೇಳುತ್ತಿರುವಂಥ ಪ್ರಶ್ನೆಯಾಗೆ ಉಳಿದುಬಿಟ್ಟಿದೆ ಇದು. ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ. ಸುದ್ದಿ ನಮ್ಮದು, ವಿಚಾರ ನಿಮ್ಮದು. ನಮಸ್ಕಾರ.